ನಮಸ್ಕಾರ, ನೀವು ನೋಡ್ತಾ ಇದ್ರೆ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಒಬ್ಬ ಗುರುಜಿ ಫೇಮಸ್ ಆಗಿರೋರು. ಏನಂದ್ರೆ ನಿಮಗೆ ಏನು ನಂಬರ್ನಲ್ಲಿ ಈ ರೀತಿ ಇದೆ, ನಿಮಗೆ ರಾಶಿಫಲ ಇದೆ, ಈ ರೀತಿ ಇದೆ, ಆ ರೀತಿ ಇದೆ, ಪೊಲ್ಡ್ ಬಿಡ್ಕೊಂಡು ಇರೋ ಬರೋದನ್ನೆಲ್ಲ ಮಾಧ್ಯಮದ ಮುಂದೆ ಕೂತ್ಕೊಂಡು ಮಾತಾಡುವಂತ ಒಬ್ಬ ಗುರುಜಿ. ಆ ಗುರುಜಿ ಬಗ್ಗೆ ಆಲ್ರೆಡಿ ತುಂಬಾ ವೈರಲ್ ಆಗಿರುವಂತದ್ದು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಂಘ ಸಂಸ್ಥೆಗಳು ಮತ್ತು ಕನ್ನಡ ಪರ ಹೋರಾಟಗಾರರಾಗ್ಬೋದು ಅಥವಾ ಇತರೆ ಹಿಂದೂ ಪರ ಸಂಘಟನೆಗಳಾಗ್ಬೋದು ಅವ್ರ ಮೇಲೆ ಏನು ದೂರು ದಾಖಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಯಾಕೆ ಈ ಸುದ್ದಿ ಹೇಳ್ತಾ ಇದ್ದೀನಿ, ಬನ್ನಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ವೀಕ್ಷಕರೇ, ಏನು ಆತ ಗುರುಜಿ ಯಾವ ಮಾಧ್ಯಮದಲ್ಲೂ ನೋಡಿದ್ರೆ ಸಾಕು ನಾನು ಅಂದ್ರೆ ನಂಬರ್ ಅಂದ್ರೆ ನಾನು ಅಂತ ಬಿಡ್ತಿದ್ದಂತ ಓಳುಗಳು ಈಗ ಆ ಓಳು ನಿಜ ಆಗ್ತಿದ್ಯಾ ಅಥವಾ ಸುಳ್ಳು ಆಗ್ತಿದ್ಯಾ ಅಂತ ಜನರು ಒಂದಿಷ್ಟು ಏನೋ ಗೊಂದಲಮಯ ಆಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಈಗಂತ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಒಂದು ಜನರಿಗೆ ಬೇಕೋ ಬೇಡವೋ ಅನ್ನೋ ರೀತಿಯ ಗೊಂದಲಮಯವಾಗಿ ಸೃಷ್ಟಿಸುವಂತ ಒಂದು ಹೇಳಿಕೆ ಈಗ ತುಂಬಾ ವೈರಲ್ ಆಗಿರುವಂತದ್ದು. ಯಾಕಂದ್ರೆ ಆತ ಯಾರು ಅಲ್ಲ, ಈ ಆರ್ಯವರ್ಧನ್ ಗುರುಜಿ ಅಂತ ಇರೋದು. ಈ ಆರ್ಯವರ್ಧನ್ ಗುರುಜಿ ಏನ್ ಮಾಡಿದ್ರು, ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ನಾವು ಕೂರುವಂತ ಆಸನದಲ್ಲಿ ಸಣ್ಣ ಎದ್ರೆ ದಪ್ಪ ಇದೆಯಾ ಅಂತ ಒಂದು ರೀತಿಯಲ್ಲಿ ಹೇಳುವಂತ ಹೇಳಿಕೆ ಕೊಟ್ಟಿರುವಂತದ್ದು. ದೇವರಿಗೆ ಅಪಹಾಸ್ಯ ಮಾಡುವ ರೀತಿಯಲ್ಲಿ ಇತ್ತ ಅಂತ ಒಂದಿಷ್ಟು ಜನರ ಆಕ್ಷೇಪ ಇರುವಂತದ್ದು. ಏನು ಅಂದ್ರೆ ಲಕ್ಷ್ಮೀ ದೇವರ ಕೂತಿ, ಆದ್ರೂ ದೇವರ ಹೆಸರಿನಲ್ಲಿ ದೇವ್ರ ಲಕ್ಷ್ಮಿ ಈ ರೀತಿ ಇದ್ರೆ ಹಿಂಗ್ ಒಲಿತಾಳೆ, ನೀವು ಕೂರುವಂತ ಆಸನ ಹಿಂಗ್ ಇದ್ ಮಾಡಿದ್ರೆ ಈ ರೀತಿ ಇದೆ ಅಂತ ಒಂದಿಷ್ಟು ಹೇಳಿರುವಂತದ್ದು. ಅಪಾಪ ಏನು ಸ್ವಾಮೀಜಿಗಳು ಬಿಡ್ತಾರೆ ಓಳು ಅಂದ್ರೆ ರೈಲಿಗಿಂತ ಸ್ಪೀಡ್ ಇರುತ್ತೆ, ಆ ರೀತಿ ಓಳು ಬಿಡ್ತಾರೆ. ಅಲ್ಲ ಸ್ವಾಮಿ, ಇಲ್ಲಿರುವಂತದ್ದು ಏನು ಅಂದ್ರೆ ದೇವರು ಅಂತ ಅದಕ್ಕೊಂದು ಭಕ್ತಿ, ಅದಕ್ಕೊಂದು ಆರಾಧನೆ ಇರುತ್ತೆ, ಜನರ ಒಂದು ನಂಬಿಕೆ ಪುರಾತನದಿಂದ ಬಂದಿರುವಂತದ್ದು, ಜನರ ನಂಬಿಕೆ ಏನಿರುತ್ತೆ ಆ ನಂಬಿಕೆ ಹೊಡೆಯುವಂತದ್ದು ಯಾವ ರೀತಿ ತಗೊಂಡೋಗ್ತೀರಾ ನೀವು? ಮನುಷ್ಯನಿಗೆ ದೇಹಕ್ಕೆ ಹೋಲಿಸುವಂತದ್ದು, ದೇವರಿಗೆ ಹೋಲಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಆರ್ಯವರ್ಧನ್ ಗುರುಜಿ ಅವರೇ, ಇದಕ್ಕೆ ಸಂಬಂಧಪಟ್ಟಿದ್ದೇನು ಕರ್ನಾಟಕದ ಗೋವು ರಕ್ಷಣಾ ಸೇವಾ ಪ್ರಾರವರು ಸಂಬಂಧಪಟ್ಟಂತೆ ಒಂದಿಷ್ಟು ದೂರು ದಾಖಲಿಸಿರುವಂತದ್ದು. ಏನು ಸಮನ್ಸ್, ಅಲ್ಲಿರುವಂತ ಸಮನ್ಸ್ ನ ಜಾರಿ ಮಾಡಿದ್ದಾರೆ ಪೊಲೀಸರು, FIR ದಾಖಲಾಗಿ. ಅಂದ್ರೆ ದೇವತೆಯ ಬಗ್ಗೆ ಕುಳಿತು ಅವಹೇಳನಕಾರಿ ಕೊಟ್ಟಿರುವಂತದ್ದು ಹೇಳಿಕೆ. ಯಾವ ರೀತಿ ಅಂದ್ರೆ ಏನು, ಲಕ್ಷ್ಮೀ ದೇವತೆಯ ಬಗ್ಗೆ ಹೇಳಿರುವಂತದ್ದು ಯಾವ ರೀತಿ ಇದೆ ಅಂದ್ರೆ, ನಿಮ್ಮ ಕುಂಡಿಯ ಆಸನ ಕೂರುವಂತದ್ದು, ಕುಂಡಿಯ ಬಗ್ಗೆ ಓಪನ್ ಆಗಿ ಹೇಳ್ತೀನಿ, ಕುಂಡಿಯ ಬಗ್ಗೆ, ನೀವು ಕೂರುವಂತ ಆಸನದ ಬಗ್ಗೆ ಈ ರೀತಿ ಹಿಂಗ್ ಅಳ್ಳಾಡ್ಸಿದ್ರೆ ಅಥವಾ ಸಣ್ಣ ಇದ್ರೆ ದಪ್ಪ ಇದ್ರೆ ಲಕ್ಷ್ಮಿ ಹಿಂಗ್ ಒಳಿತಾಳೆ, ಲಕ್ಷ್ಮಿ ಈ ರೀತಿ ಇರ್ತಾಳೆ. ಯಾವ ಸ್ವಾಮಿ ಗುರುಜಿಯವರೇ, ಯಾವ ರೀತಿ ಎಲ್ಲಿಗೆ ಹೋಗ್ತಿದೆ? ಜನರು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಒಂದಿಷ್ಟು ಭಕ್ತಿಯಲ್ಲಿ ಇರ್ತಾರೆ, ಆ ಭಕ್ತಿಯನ್ನು ಹೊಡೆಯುವಂತ ಕೆಲಸ ಮಾಡ್ತೀರಾ ಅಥವಾ ಭಕ್ತಿಗೆ ನೀವು ಯಾವ ರೀತಿ ನೀವು ಒಂದು ಮಾರ್ಗದರ್ಶನ ತೋರಿಸ್ತೀರಾ ನೀವು ಗುರುಜಿಯಾಗಿ? ಇದೇನಾ ನಿಮ್ಮ ಆ ಗುರುಜಿನಿಯ ಒಂದಿಷ್ಟು ಆಸ್ಟ್ರಾಲಜಿಯ? ಎಲ್ಲಿಗೆ ಹೋಗ್ತಿದೆ ಸಮಾಜ? ನಮ್ಮ ಜನರು ಹಂಗೆ, ನಂಬಿಕೆನಾ ಮೂಢನಂಬಿಕೆನಾ ಎಲ್ಲಿ ಯಾವುದೂ ತಿಳಿಯಲಾರದು ಆ ಸ್ಥಿತಿಲಿ ಹೋಗಿದ್ದಾರೆ. ನಂಬಿಕೆ ಇರಬೇಕು, ಆದ್ರೆ ಮೂಢನಂಬಿಕೆ ಇರಬಾರದು. ಆದ್ರೆ ನಿಮ್ಮಂತ ಗುರುಜಿಗಳು ಜನರ ದಾರಿ ತೋರಿಸ್ತಾರೆ ಅಂತ ನಂಬಿರ್ತಾರೆ, ಆದ್ರೆ ಈ ರೀತಿಯ ಏನದು ಮೂಢನಂಬಿಕೆಯಲ್ಲಿ ನಿಮ್ಮನ್ನ ದೂಕೋ ರೀತಿ ಮಾಡ್ತಾರ ಅಂತ ಒಂದಿಷ್ಟು ಜನ. ನೋಡಿ ಸ್ವಾಮೀಜಿ ಅಥವಾ ಇತರೆ ಯಾರೇ ಸ್ವಾಮೀಜಿ ಆಗ್ಬೋದು, ಜನರು ಏನ್ ಮಾಡಿರ್ತಾರೆ ಗೊತ್ತಾ, ನಿಮ್ ಮೊರೆ ಹೋಗಿರ್ತಾರೆ, ಏನೋ ಒಂದು ಅವರಲ್ಲಿ ಕಷ್ಟ ಇರುತ್ತೆ, ಸಮಸ್ಯೆಗಳು ಇರುತ್ತೆ, ಪರಿಹರಿಸ್ಕೋಬೇಕು ಅಥವಾ ಮತ್ತೊಂದು ಮಗದೊಂದು ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ನಿಮ್ಮ ಹತ್ರ ಹೇಳ್ಕೊಂಡ್ರೆ ಪರಿಹಾರ ಸಿಗುತ್ತೆ ಅಂತ ಇರುತ್ತೆ. ಆದ್ರೆ ನೀವುಗಳು ಯಾವ ರೀತಿ ಅಂದ್ರೆ ಆಸ್ಟ್ರಾಲಜಿನ ಪದಕ್ಕೆ ನೀವು ವಿರುದ್ಧ ಮಾಧ್ಯಮದಲ್ಲಿ ಕೂತ್ಕೊಂಡ್ರೆ ಡಂಗ್ ಡಿಂಗ್ ಅಂತ ಬಿಗಿತೀರಲ್ಲ. ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮ್ಗೆ? ನೀವು ಆಸ್ಟ್ರಾಲಜಿ ಓದಿದ್ದೀರಾ ಸರಿಯಾಗಿ? ಸ್ವಾಮೀಜಿಯವರು ಏನಾಗ್ಬಿಟ್ಟಿದ್ದಾರೆ ಅಂದ್ರೆ ಕಪಟ ಸನ್ಯಾಸಿ. ಅದು ಯಾವ ರೀತಿ ಸನ್ಯಾಸಿನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನರು ಮಾತ್ರ ಮೂಢನಂಬಿಕೆಗೆ ಜೊತೆ ಅವರ ಜನರು ಏನಾಗ್ಬಿಟ್ಟವ್ರೆ ಅಂದ್ರೆ ಇತ್ತ ನಂಬೇಕೋ ಬೇಡವೋ ಅನ್ನೋದ್ರಲ್ಲಿ ದಿಗ್ಭ್ರಮಣೆ ಆಗ್ಬಿಟ್ಟಿದ್ದಾರೆ. ಅದಂತೂ ಖಂಡಿತ. ದಯವಿಟ್ಟು ಹೇಳ್ತೀನಿ, ಸ್ವಾಮೀಜಿಗಳಾಗ್ಬೋದು ಅಥವಾ ಗುರುಜಿಗಳಾಗ್ಬೋದು, ಜನರಿಗೊಂದು ಮಾರ್ಗದರ್ಶನ ತಿಳಿಸಿ, ಒಂದು ಒಳ್ಳೆಯ ರೀತಿಯಾಗಿ ತಿಳಿಸಿ. ಈ ರೀತಿಯ ಕೆಟ್ಟ ಪ್ರಚಾರವಾಗಿ ಹೇಳಿಕೆಗಳಲ್ಲಿ ಕೊಡ್ತಿರುವಂಥದ್ದು, ದೇವರ ನಂಬಿಕೆಯ ಮೇಲೆ ಈ ರೀತಿಯ ಒಂದು ಅಪಹಾಸ್ಯವನ್ನು ಮಾಡುವಂಥದ್ದು, ಅದಕ್ಕೆ ನಂಬಿಕೆ ಇರುತ್ತೆ ಜನರು, ಆ ನಂಬಿಕೆಯನ್ನು ನೀವು ಹೊಡೆಯುವಂಥ ಪ್ರಯತ್ನ ಮಾಡಬಾರ್ದು ಆಯ್ತಾ? ಯಾವುದೇ ಆಗಲಿ, ಧರ್ಮ ಯಾವುದೇ ಇರಲಿ, ಜಾತಿ ಯಾವುದೇ ಇರಲಿ, ಆ ನಂಬಿಕೆಯನ್ನು ಕುರಿತಿರಬೇಕು. ಗುರುಜಿ ಅವ್ರ ಮೇಲೆ ಈಗಾಗಲೇ ದಾಖಲೆ ಆಗಿದೆ, FIR ಆಗಿದೆ ಪೊಲೀಸ್ ಠಾಣೆಯಲ್ಲಿ. ಆ FIR ನಂತೆ ಈಗ ಒಂದಿಷ್ಟು ಸಂಘಟನೆ ಆಗ್ಬೋದು ಅಥವಾ ಹಿಂದೂ ಪರ ಹೋರಾಟಗಾರರಾಗ್ಬೋದು, ಅವ್ರ ಮೇಲೆ ಈಗ ಅವ್ರನ್ನ ಬಂಧಿಸಬೇಕು. ಈ ರೀತಿಯ ದೇವರ ಮೇಲೆ ಒಂದು ಅಪಹಾಸ್ಯ ಮಾಡಿರುವಂಥದ್ದು ಸರಿಯಲ್ಲ ಅಂತ ಹೇಳಿರುವಂಥದ್ದು ಸುದ್ದಿ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.